ಯಾಕಂದ್ರೆ ಸೇವಾದಿಂದಲೇ ನಮ್ಮ ಭಾಗ್ಯ ತಯಾರಾಕೈತಿ, ನಮ್ಮ ಪುಣ್ಯ ತಯಾರಾಕೈತಿ. ಎಲ್ಲರಿಗೂ ಸೇವಾ ಚಾನ್ಸ್ ಸಿಗೋದಿಲ್ರಿ. ಬಾಬಾನ್ ಮನೆಯೊಳಗ ಸೇವಾನು ಒಂದು 4 ಪ್ರಕಾರ ಅದಾವ. ಒಂದು ಸ್ವಯಂನ ಸೇವಾ, ಒಂದು ಮನಸಾ ಸೇವಾ, ಒಂದು ವಾಚಾ ಸೇವಾ, ಒಂದು ಕರುಣಾ ಸೇವಾ. ಎಲ್ಲ ಸೇವೆಗೂ ಮಾರ್ಕ್ಸ್ ಒಂದೇ ಇದೆ. ವಾಚಾ ಸೇವಾ ಕೆಲವು ಟೈಮ್ ಸಿಗ್ತೈತಿ, ಕೆಲವು ಟೈಮ್ ಸಿಗಂಗಿಲ್ಲ. ಕರುಣಾ ಸೇವಾ ಒಮ್ಮೆ ಸಿಗ್ತೈತ್ರಿ, ಒಮ್ಮೆ ಸಿಗಂಗಿಲ್ಲ. ಈಗ ನಿಮಗೆ ಇಷ್ಟ ಐತಿ ಕರುಣಾ ಸೇವಾ ಮಾಡ್ಬೇಕಂತ ಹೇಳಿ, ಅದರ ವಯಸ್ಸಾಗೈತಿ, ಕಾಲ ಕೈ ಎಲ್ಲ ಹಿಡಿದವ, ಅಥವಾ ನಿಮ್ಗೆ ಆಕ್ಸಿಡೆಂಟ್ ಆಗೈತಿ, ಹಾಸಿಗೆ ಮೇಲೆ ಮಾಡ್ಕೊಂಡಿರಿ, ಮಾಡ್ಲಿಕ್ಕೆ ಸೇವಾ ಚಾನ್ಸ್, ಕರುಣಾ ಸೇವಾ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ವಾಚಾ ಸೇವಾ ನೀವು ಹೇಳಕತ್ರು ರಗಡ್ ಸಾಕವ, ಇಡ ಸಾಕು, ಮಾತಾಡೋದು ಸಾಕಂತ ಹಂಗೂ ಇರ್ತಾರೆ ಹೇಳೋರು, ಹೌದಿಲ್ರಿ? ಅದು ವಾಚಾ ಸೇವಾ. ನಿಮ್ಮನ್ನ ಇಷ್ಟಪಡುವಂತ, ನಿಮ್ಮ ಮಾತಿಗೆ ಇಷ್ಟಪಡುವಂತರು ಒಬ್ರು ಇರ್ತಾರ, ಒಬ್ರು ಇರಂಗಿಲ್ಲ. ಆದ್ರ ಎಲ್ಲರೂ ಮಾಡುವಂತ ಸೇವಾ ನಮಗ ಅವಶ್ಯಕತೆ ಐತ್ರಿ, ಅಥವಾ ನಮಗ ಲಭ್ಯ ಐತಿ. ಯಾವ್ದಂದ್ರ ಮನಸಾ ಸೇವಾ. ಇದನ್ನ ಯಾರು ಬೇಕಾದವರು ಮಾಡ್ಬೋದು. ಮತ್ತೆ ಈ ಮನಸಾ ಸೇವಾದಿಂದನ ಆತ್ಮ ಪಾವನ ಆಗೋದು. ಮತ್ ನನಗ ಇದು ಯೋಚನೆ ಮಾಡ್ದಾಗೊಮ್ಮೆ ಅನಿಸ್ತಾ ಇದೀರಿ, ಎಲ್ಲಾ ಸೇವೆಗೂ ಆಧಾರ ಮನಸಾ ಸೇವಾನ ಐತಂತ ನನಗ ಅನಿಸ್ತ್ರಿ. ಇದು ಟಾಪಿಕ್ ಚಿಂತನೆ ಮಾಡ್ಬೇಕಾದ್ರೆ ಈ ವಾಚಾ ಸೇವಾ ಮಾಡ್ತಾ ಇದ್ರು ಕೂಡ ನಾವ್ ಮಾತಾಡ್ಬೋದು, 4 ಮಂದಿ ಕಲ್ಯಾಣ ಆಗ್ಬೋದು, ಅವ್ರದ್ದು ಕಲ್ಯಾಣ ಆಗ್ಬೋದು. कारण ನನ್ನ ಮನಸ್ಸು ಹೊಲಸಿತ್ತಂದ್ರ ನಾ ಪಾವನಾಗಿ ಮಣಿ ಯಾವ ಹೋಗುದು. ಅಂದ್ರೆ ಮನಸಾ ಸೇವಾದಿಂದ ನಾ ಆತ್ಮ ಪತಿತ್ತಿದ್ದವ್ರು ಪಾವನ ಆಗಲು ಸಾಧ್ಯ. ಕರ್ಮನಾದಿಂದನೂ ಕರ್ಮ ಹಿಂಗ್ ಮಾಡ್ತಿರ್ಬೋದು, ಏನೋ ಅಕೌಂಟಿಗೆ ದೊಡ್ಡ ಟೋಲಿ ಹೇಳಿರ್ಬೋದು, ದೊಡ್ಡ ಪುರಿ ಮಾಡಕ್ ಹೇಳಿರ್ಬೋದು, ಅಥವಾ ದೊಡ್ಡ ಕಸ ಪರಿಶಿ ಮಾಡಕ್ ಹೇಳಿರ್ಬೋದು. ಕಸ ಪರಿಶಿ ಮಾಡತ್ತಿರ್ಕರ ಒಳಗ್ ಸಿಕ್ಕಾಪಟ್ಟಿ ವಿಚಾರ ನಡೆಯತ್ತ, ಏನ್ ಮಾಡೋದು ತಗೊಂಡು. ಆ ಕರ್ಮಾ ಸೇವಾದ ಮಾರ್ಕ್ಸ್ ಜಮಾ ಆತೇನ್ರಿ, ಅದು ಆಗ್ಲಿಲ್ಲ. ಅಂದ್ರ ಇವ್ ಮೂರಕ್ಕೂ ಎಲ್ಲಾ ಸೇವಾಗೂ ಆಧಾರ ಯಾವ್ದ್ರಿ? ಮನಸಾ ಸೇವಾನ ರೀ. ಆ ಮನಸಾ ಸೇವಾದಿಂದ ಆತ್ಮ ಏನಾಕೈತ್ರಿ? ಸ್ವಚ್ಛ ಆಕೈತಿ, ಪಾವನ ಆಕೈತಿ. ಖರೆ ಈ ಮನಸಾ ಸೇವಾ ಯಾರು ಮಾಡಕ್ ಸಾಧ್ಯ? ಈ ಮನಸಾ ಸೇವಾನು ಯಾರು ಮಾಡಕ್ ಸಾಧ್ಯ? ಈ ಮನಸಾ ಸೇವಾ ಸರಳ ಸೇವಾ ರೀ. ಇದ ಕುತ್ತ ಮಾಡುವಂತ ಸರಳ ಸೇವಾ ರೀ. ಖರೆ ಎಲ್ಲಕ್ಕಿಂತ ಕಠಿಣ ಸೇವಾ ರೀ ಇದು. ಯಾಕಂದ್ರ ನೀವು ಯೋಚನೆ ಮಾಡ್ತಿರ್ತೀರಿ, ಒಳ್ಳೇದೆಲ್ಲ ಯೋಚನೆ ಮಾಡ್ತಿರ್ತೀರಿ, ತಟಕ್ಷಣ ಮಾಯೆ ಎದುರುಗಡೆ ಬಂದು ಬಿಡ್ತೈತ್ರಿ. ವ್ಯರ್ಥ ವಿಚಾರದಿಂದ, ನಕಾರಾತ್ಮಕ ವಿಚಾರದಿಂದ ಮಾಯ ಬಂದು ಬಿಡ್ತೈತಿ. ಸೊ ಇದು ಮನಸಾ ಸೇವಾ ಭಾಳ ಈಸಿ, ಆದ್ರೆ ಎಲ್ಲಕ್ಕಿಂತ ಟಫ್ ಐತಿ. ಈ ಮನಸಾ ಸೇವಾ ಯಾರು ಮಾಡಕ್ ಸಾಧ್ಯ? ಯಾರಿಗೆ ನಮ್ಮ ಮನಸ್ಸಿನಲ್ಲಿ ಶುಭ ಭಾವನೆ, ಶುಭ ಕಾಮನೆ ಐತಿ, ಅವರಷ್ಟ ಈ ಸೇವಾ ಮಾಡ್ಲಿಕ್ಕೆ ಸಾಧ್ಯ. ಎಲ್ಲಾ ಆತ್ಮಗಳ ಪ್ರತಿ ಒಳ್ಳೆಯದನ್ನ ಯಾ ಆತ್ಮ ಬಯಸ್ತೈತಿ, ಯಾ ಆತ್ಮ ಎಲ್ಲರ ಪ್ರತಿನೂ ಕಲ್ಯಾಣದ ಭಾವನೆ ಬಯಸ್ತೈತಿ, ಯಾ ಆತ್ಮದಲ್ಲಿ ಕೊಡುವಂತಹ ಭಾವನೆ ಇರ್ತೈತಿ, ಯಾ ಆತ್ಮದಲ್ಲಿ ನಿಸ್ವಾರ್ಥ ಭಾವನೆ ಇರ್ತೈತಿ, ಅದ ಆತ್ಮ ಈ ಮನಸಾ ಸೇವಾ ಮಾಡಕ್ ಸಾಧ್ಯ ಐತೆ. ಯಾ ಆತ್ಮ ನಕಾರಾತ್ಮಕದಿಂದ ಮುಕ್ತೈತಿ, ಯಾ ಆತ್ಮ ವ್ಯರ್ಥ ಚಿಂತನೆಯಿಂದ ಮುಕ್ತೈತಿ, ಆ ಆತ್ಮನ ಈ ಮನಸಾ ಸೇವಾ ಮಾಡಕ್ ಸಾಧ್ಯ. ಯಾಕಂದ್ರೆ ನಾವು ಅಂತಿರ್ತೇವೆ, ನಾವು ಸಕಾಶ್ ಕೊಡಾತೇವ್ರಿ, ನಾವು ಶುಭ ಭಾವನೆ ಕೊಡಾತೇವ್ರಿ, ಕರೆ ಹತ್ತವಾತ್ರಿ. ಯಾಕೆ ಹತ್ತವಾತ್ರಿ? ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇವ್ರು ನನ್ನ ಪತಿ ಅದಾರಂತ ತಿಳ್ಕೊರಿ. ಇವ್ರು ನನ್ನ ಪತಿನೂ ಜ್ಞಾನಕ್ಕೆ ಬರಲಿ, ನನ್ನ ಪತ್ನಿನೂ ಜ್ಞಾನಕ್ಕೆ ಬರಲಿ, ನನ್ನ ಮಗಳು ಜ್ಞಾನಕ್ಕೆ ಬರಲಿ ಅಂತ ಹೇಳಿ ನಾವು ಇವ್ರಿಗೆ ಒಳ್ಳೇದನ್ನ ಬಯಸತ್ತೇವೆ ಅಂತ ತಿಳ್ಕೊರಿ. ಕರೆ ನಾನು ನಿರ್ಮಲ ಅಜ್ಜಿ ಆಗ್ಬರುದಿಲ್ಲ, ನಾನು ನಿರ್ಮಲ ಅಜ್ಜಿ ಆಗ್ಬರೋದಿಲ್ರಿ, ನನ್ನ ಪತಿಗೆ ಹತ್ತೈತ್ರಿ. ಕೇಳ್ರಿ, ಅರ್ಥ ಮಾಡ್ಕೋರಿ. ಮುಂಚೆನೆ ಎದ್ಕೊಳ್ಳಿ ನಿರ್ಮಲ ಅಜ್ಜಿ ಮುಖ ನೋಡ್ತಿರ್ತೇನ್ರಿ, ನಿರ್ಮಲ ಅಜ್ಜಿ ಹಿಂಗೆ ಮಾಡ್ತಾ, ಹಿಂಗೆ ಮಾಡ್ತಾ, ಹಿಂಗೆ ಮಾಡ್ತಾ, ಹಿಂಗೆ ಮಾಡ್ತಾ, ಆಮೇಲೆ ನನ್ನ ಪತಿ ಒಳ್ಳೇದಾಗಿ, ನನ್ನ ಪತಿ ಜ್ಞಾನಕ್ಕೆ ಬರ್ಲಿ ನಾಡ್ತೈತ್ರಿ. ಅದಕ್ಕ ನೋಡ್ರಿ, ಮನಸಾ ಸೇವಾ ಎಲ್ಲಕ್ಕಿಂತ ಸರಳ ಐತಿ, ಕರೆ ಮನಸಾ ಸೇವಾ ಎಲ್ಲಕ್ಕಿಂತ ಕಠಿಣ ಐತಿ. ಈ ಸೇವಾ ಯಾರೇ ಕಲಿತ್ರಿ, ಎಲ್ಲರೂ ಈ ಸೇವಾ, ಉಳ್ಕಿದೆಲ್ಲ ಸೇವಾ ತಾನ ಸಹಜ ಆಕೈತ್ರಿ. ಈ ಸೇವಾನ್ಯಾಗ ಮಾರ್ಕ್ಸ್ ಭಾಳ ಐತ್ರಿ.
ಇದ ಸೇವಾ ನಾಸ್ತಿ ಬರೋದೈತ್ರಿ. ಯಾಕೈತ್ರಿ ಯಾರು ಕೇಳಾಗಿರೋದಿಲ್ಲ. ಕರ್ಮನಾನು ಬಂದ್ ಆಕೈತಿ. ಏನು ಟೋಲಿ ಇಲ್ಲ ಗಿಲಿ ಇಲ್ಲ, ನೀವು ನಿಮ್ಮ ಮನೆಯಾಗ ಏನ್ ಟೋಲಿ ಇಲ್ಲ, ಏನ್ ಕೆಲಸ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಒಂದ ಬರೋದು ನನ್ ಜೊತೆ ಯಾವ್ದ್ರಿ? ಮನಸಾ ಸೇವಾ. ಬಾಬಾ ಹೇಳಿದರು ಈ ಮನಸಾ ಸೇವಾದಿಂದ ನೀವು ಜ್ಞಾನನ ಕೊಡ್ಬೋದಂತ ಹೇಳಿದಾರೆ ಬಾಬಾ. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಈಗ ಅಜ್ಜಿ ಅದಾರ, ಈಗ ಇವ್ರ ಅಜ್ಜಿ ಅದಾರ, ಅಕ್ಕೋ ನಾ ಹಿಂಗೇನು ವಾಚ ಮಾಡಂಗಿಲ್ರಿ, ವಾಚ ಸೇವಾ ಯಾರಿಗೂ ಜ್ಞಾನ ಹೇಳಂಗಿಲ್ರಿ. ಅಕ್ಕೋ ಇವ್ರ ಅಜ್ಜಿ ಅಕ್ಕೋ ನನ್ನ ಕಾಲ್ ಹಿಡ್ದವ್ರಿ, ನಾ ಬಾಬಾನ ಮನೆ ಮೊದಲು ಎಟ್ಟು ಮಾಡ್ತಿದ್ದಲ್ರಿ, ಅದು ಕರ್ಮನಾನು ಆಗ್ಬತ್ರಿ ನನ್ನ ಕಡೆ ಅಂತಾರಂತ ತಿಳ್ಕೊರಿ. ಕರೆ ಅಜ್ಜಿ ರೀ ಪರಮಧಾಮನೆ ಕುತ್ಕೊಂಡು ಆ ಆತ್ಮದ ಪಾಠ, ಪರಮಾತ್ಮನ ಪಾಠ, ಇದನ್ ಪಾಠ ಕೊಟ್ರನ ಅವ್ರದ್ದು ವಾಚನೆ ಬಂತರಿ. ಅಂದ್ರ ಅಷ್ಟು ತಾಕತ್ ಐತ್ರಿ ಮನಸ್ಸನ್ನೇಗ್ರಿ. ಈಗ ನೋಡ್ರಲ್ಲ, ನೀವೇ ನಿಮ್ ಮಗ ಇರ್ತಾನಂತ ತಿಳ್ಕೊರಿ, ಅವ್ ಸಾಲಾಗ್ ಬಿದ್ರ ನಿಮ್ಗೆ ಹತ್ತಿತ್ತಿಲ್ರಿ, ಹಾಕೋರಿ ಇವ್ ಅಥವಾ ನಿಮ್ ಮಗ ಬೆಂಗಳೂರಿನಾಗ ಅದಾನಂತ ನಿಮ್ ಪತ್ನಿ ಅಂತಿತ್ತ, ರೀ ನನ್ನ ಮಗಗ್ ಹಚ್ಚ್ರಿ, ರೀ ನನ್ನ ಮಗಗ್ ಹಚ್ಚ್ರಿ. ಯಾಕೆ ಹಚ್ಚ್ರಿ? ಯಾಕೋರಿ ಅವ್ನು ಏನು ನೆಗೆಟಿವ್ ಬಂದಿತ್ರಿ, ಜ್ವರ ಬಂದು ಏನ್ರ ಬಂದಿತ್ತು, ಒಟ್ಟು ಹಚ್ಚ್ರಿ ನೀವು. ಆಮೇಲೆ ಹಚ್ಚಿದಾಗ ಹಾ ಯಾಕೋ ಮುಖ ಸಣ್ಣ ಐತ, ಯಾಕೋ ನಿನ್ ಮಾತನೇ ಸಣ್ಣ ಐತ, ನೆಗಡಿ ಬಂದಿತ್ತು. ಹಾ ಅದಕ್ಕ ಅನ್ಸಾತಿತ್ತು ನನಗ, ಅದಕ್ಕ ಅನ್ಸಾತಿತ್ತು ನನಗೆ ಹತ್ತಕತ್ತೈತಿ, ನಿನಗೆ ಆರಾಮಿಲ್ಲ ಅಂತ ಅದಕ್ಕ ಹಚ್ಬೇಕು ಅನ್ಸಾತಿತ್ತು. ಹೆಂಗ್ ಗೊತ್ತಾತ್ರಿ? ನಿಮ್ ಮಗ ಬೆಂಗಳೂರಿನಾಗ ಅದಾನು, ಫೋನು ಹಚ್ಚಿಲ್ಲ, ನಂಗೆ ಆರಾಮಿಲ್ಲ ಅಂತ ಹೇಳಿಲಕ್ಕ ಹೆಂಗ್ ಗೊತ್ತಾಯ್ತು? ಅಥವಾ ಅವ್ನ ಬಾಸ್ರ ಏನೋ ಬೈದಾರ ನಿಮ್ ಮಗಗ, ಅವ್ನ ಪೂರ ಸಪದ ಅಳಕತ್ತ, ನಿಮಗೆ ಹೆಂಗ್ ಗೊತ್ತಾಯ್ತು ಫೋನ್ ಹಚ್ಬೇಕಂತ? ಹೆಂಗ್ ಗೊತ್ತಾಯ್ತು ಹುಡುಗಿ ನೀನವರ ಮನಸ್ಸು? ಅಂದ್ರ ನನ್ನ ಮಗನ ಮಾತು ನನಗೆ ಹತ್ತಿತ್ತಂದ್ರ 800 ಕೋಟಿ ಆತ್ಮಗಳಿಂದ ಮನಸಾದಿಂದ ವಾಚಾ ಸೇವೆ ಮಾಡಕ್ ಬರುದಿಲ್ಲೇನ್ರಿ? ಆತ್ಮದ ಪಾಠ, ಪರಮಾತ್ಮದ ಪಾಠ ಅಟ್ಟು ನಿಮಗ ರುಚಿ ಇತ್ತಂದ್ರ, ಈಗ ಭಾಳ ರುಚಿ ಇರ್ತೈತೆ ತಕೊಂಡು ನಾವು ವಾಚಾ ಸೇವೆ ಮಾಡಂಗಿಲ್ರಿ, ನಾವು ವಾಚ ಸೇವೆ ಮಾಡಂಗಿಲ್ಲ, ಅಟ್ಟು ರುಚಿ ಇತ್ತಂದ್ರ ಮನಸ್ಸಿಂದನೂ ಸೇವಾ ಮಾಡ್ಬೋದಲ್ಲ. ಅಂದ್ರೆ ಎಂಥ ಚಾನ್ಸ್ ಐತ್ ನೋಡ್ರಿ. ಆದ್ರ ಆ 800 ಕೋಟಿ ಆತ್ಮಗಳಿಗೆ ನಿಮ್ಮ ಶುಭ ಭಾವನೆ, ನಿಮ್ಮ ಆತ್ಮದ ಪಾಠ, ನಿಮ್ಮ ಪರಮಾತ್ಮದ ಪಾಠ, ನಿಮ್ಮ ಸೃಷ್ಟಿ ಚಕ್ರ ಪಾಠ ಹತ್ತಬೇಕಂದ್ರ ನಿಮ್ಮಲ್ಲಿ ಎಷ್ಟು ಲೈಟ್ ಮೈಟ್ ಇರಬೇಕು, ನಿಮ್ಮಲ್ಲಿ ಎಷ್ಟು ಬೆಳಕಿರಬೇಕು, ನಿಮ್ಮಲ್ಲಿ ಎಷ್ಟು ಶಕ್ತಿ ಇರಬೇಕು, ಅಂದ್ರ ಮಾತ್ರ ಆ ಆತ್ಮಕ್ಕೆ ಹೋಗಿ ತಟ್ಟಲಿಕ್ಕೆ ಸಾಧ್ಯ. ಬಾಬಾ ಅಂತಾರು ನೀವು ಲೈಟ್ ಮೈಟ್ ಫರಿಷ್ಠಗಳದಿರಿ ಅಂತ ಬಾಬಾ. ಇಡೀ ಜಗತ್ತಿಗೆ ಸರ್ಚ್ ಲೈಟ್ ಕೊಡುವಂತ ಆತ್ಮಗಳದಿರಿ. ಅಂದ್ರ ದಾದಿಗಳು ಬಂದು ನಿಂದಿರ್ತಿದ್ರಲ್ರಿ, ದಾದಿ ಬಂದ್ರೆ ಸಾಕ್ರಿ, ಅವ್ರ ಪ್ರಕಾಶ ಇಷ್ಟು ದೂರದವರೆಗೂ ಹರಡ್ತಿತ್ರಿ. ಮೊನ್ನೆ ಅವ್ಯಕ್ತ ಮುರಳಿ ಹೋಗ ಒಂದು 6 ತಿಂಗಳ ಹಿಂದೆ ಲಾಸ್ಟ್ ಬಾಬಾ ಬಾಪ್ತಾದ ಮಿಲನೋಗ बाबा दादी ये भी ಹೇಳಿದ್ರು ಏನಂತ बच्ची ने बेड पर लेटी थी पर उसने सिंध हैदराबाद को सकाश दिया ಅಂತ ಹೇಳಿ ಬಾಬಾ ಗೊತ್ತಾತ್ರಿ. ಅನ್ನ ನೀವು ಸರ್ಚ್ ಲೈಟ್ ಗೊತ್ತಿದ್ ನೀವು ಸೇವಾ ಜಮಾ ಆಗೈತಿಲ್ ಬಾಬಾ ಗೊತ್ತಾಗೈತಿಲ್ರಿ, ಏನ್ ದಾದಿ ದಟ್ಟ ಗೊತ್ತಾಕೈತ್ರಿ, ನಮ್ದು ಗೊತ್ತಾಕೈತಿ. ಅಂದ್ರ ಈ ಸೇವಾ ಏನೈತಲ್ರಿ 24 ತಾಸು ಮಾಡ್ಬೋದು ಈ ಸೇವಾ. ಈಗ ನೀವು ಮನ್ಯಾಗ ಬಾಬನ್ ಮನ್ಯಾಗ ಇಲ್ಲ, ನೀವು ಹೊರಗಡೆ ಅದೀರಿ, ನೀವು ಬಾಬಾನ್ ಮನ್ಯಾಗ ಬಂದು ಕರ್ಮನಾ ಸೇವಾ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ತಿಳ್ಕೋರಿ. ಮನ್ಸಾ ಸೇವಾ ಚಾನ್ಸ್ ಐತಲ್ರಿ, 24 ತಾಸು ಮಾಡ್ಬೋದಿಲ್ರಿ ಮನ್ಸಾ ಸೇವಾ. ಅದಕ್ಕ ಬಾಬಾ ಅಂತಾನ ಕ್ಯಾ ಬೋಲ್ತೆ ಬಾಬಾ ಕಿ ಬಾಂಧೇಲಿ ಕೋ ಕಮ್ ಮತ್ ಸಮझना. ಬಾಬಾ ಯಾಕೆ ಹೇಳ್ತಾರೆ ಬಂಧನದಲ್ಲಿ ಇರುವಂತವ್ರು ಕಡಿಮೆ ತಿಳ್ಕೊಬೇಡ್ರಿ, ಅವರು ನಿಮ್ಗಿಂತ ಹೆಚ್ಚು ಮಾರ್ಕ್ಸ್ ತಗೋಬೋದಂತ. ಯಾಕ್ರಿ ಸತತ ಶಿವ ಬಾಬಾ ನೆನೆಸ್ತಿರ್ತಾರೆ, ಸತತ ಅವ್ರಿಂದ ಮನಸಾ ಸೇವಾ ನಡೀತೈತೆ, ಅದಕ್ಕೆ ಮಾರ್ಕ್ಸ್ ತಗೊಂಡ್ಬಿಡ್ತಾರೆ. ಅಂದ್ರೆ ಎಲ್ಲದಕ್ಕೂ ಮಾರ್ಕ್ಸ್ ಏನೈತ್ರಿ ಸೇಮ್ ಐತಿ. ಖರೆ ನನಗ್ರಿ ಅಕ್ಕೂರಿ ಈ ಚಿಂತನೆ ಮಾಡ್ಬೇಕಾದ್ರೆ ಅನ್ನಿಸ್ತು ಇವೆಲ್ಲಕ್ಕೂ ಸೇವೆಗೆ ಆಧಾರ ಮನಸಾ ಸೇವಾ ಅನ್ನಿಸ್ತ್ರಿ. ಮನಸ್ಸು ಸ್ವಚ್ಛ ಇರ್ಲಿಲ್ಲ ಅಂದ್ರೆ ಏನ್ ಮಾತಾಡಿದ್ರೆ ಏನು ಉಪಯೋಗ ಆಯ್ತು, ಕರ್ಮ ಮಾಡ್ರೆ ಏನು ಉಪಯೋಗ ಆಯ್ತು, ಎಲ್ಲ ವ್ಯರ್ಥ ರೀ, ಎಲ್ಲ ವ್ಯರ್ಥ. ನಿಮ್ ಮಾತಾಡಿದ್ರು ಕೂಡ ಯಾರ ಮನಸ್ಸಿಗೂ ನಾಟುವುದಿಲ್ಲ ಮನಸ್ಸು ಸ್ವಚ್ಛ ಇರ್ಲಿಲ್ಲ ಅಂದ್ರ. ಕರ್ಮನಾದಲ್ಲಿ ನೀವು ಎಷ್ಟು ಕರ್ಮನ ಹಂತ ಮಾಡ್ತೇನ್ರಿ, ಹಿಂಗ ಮಾಡ್ತೇನ್ರಿ, ಅಟ್ಟು ಮಾಡ್ತೇನ್ರಿ, ಇದನ್ನ ಎತ್ತೀರಿ ಅದನ್ನ ಎತ್ತೀರಿ, ಆ ಒಳಗ ಬರೀ ನನಗೆ ಹೇಳ್ತ ನನಸ್ಕಿನ ನೀವು ಅನ್ಕೋತ ಮಾಡ್ಕೋತ ಹೋದ್ರ ಎಲ್ಲಿ ಕರ್ಮನಾ ಸೇವಾರಿ ಈಗ ಜಮ. ಅದಕ್ಕೆ ಅನಿಸ್ತೈತಿ ಇಟ್ಟು ಮಾಡತ್ತೀವಿ ಆದ್ರೂ ಖುಷಿನ ಅನುಭವ ಆಗತ್ತ. ಯಾವ ಖುಷಿ ಅನುಭವ ಆದ್ರಿ ಮನಸ್ಸು ಸ್ವಚ್ಛ ಇಲ್ರಿ. ಈಗ ಅದಕ್ಕೆ ಶಿವ ಬಾಬಾ
ಭಾಳ ಚಂದ ಯುಕ್ತಿ ಹೇಳಿದಾರೆ. ಆ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳಿಕ್ಕೆ ಮನಸ್ಸ ಸೇವಾ ಮಾಡ್ರಿ. ಅದಕ್ಕೆ ಬಾಬಾ ದಾನ ಕೊಟ್ರಿ ಗ್ರಹಣ ಹೋಗ್ತೈತಂದ್ರ ಈಗ ನನ್ನ ಮನಸ್ಸು ಸ್ವಚ್ಛ ಆಗ್ಬೇಕಾಗೈತಿ. ಮನಸ್ಸು ಹೆಂಗ್ ಸ್ವಚ್ಛ ಆಗೋದ್ರಿ? ಮನಸ್ಸು ಒಂದ ರೀತಿನೇ ಸ್ವಚ್ಛ ಆಗೋದು. ನೀವು ಎಲ್ಲರ ಪ್ರತಿ ದುವಾ 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 ದುವಾ. ಎಲ್ಲಿವರೆಗೂ ಎಲ್ಲ ಆತ್ಮಗಳ ಪ್ರತಿ ನೀವು ಆಶೀರ್ವಾದ ಕೊಡಂಗಿಲ್ಲ. ಎಲ್ಲಿವರೆಗೂ ಅಂದ್ರೆ ಯಾರ ಪ್ರತಿ ಅಂದ್ರೆ ನಿಮ್ಮ ಶತ್ರು, ನಿಮಗ್ ಕೆಟ್ಟ ಬಯಸೋರು, ನಿಮಗ ಕಾಡೋರು, ಅವ್ರ ಪ್ರತಿ ನಾವು ಶುಭ ಭಾವನೆ ಶುಭ ಕಾಮನೆ ಕೊಡ್ಲಿಲ್ಲ. ನೀವು ಏನ್ ಬೇಕಾದ್ ಮಾಡ್ರಿ, ಎಟ್ರ ಕರ್ಣ ಮಾಡ್ರಿ, ಎಟ್ರ ವಾಚ ಮಾಡ್ರಿ, ಯಾವುದು ಹತ್ತು ಅದನ್ನೇ ಹೇಳಿ. ನನ್ನ ಪತಿ ಒಳ್ಳೇದಾಗ್ಲಿ ಅಂತ ಬಯಸತ್ತೆ, ಯಾಕಂದ್ರೆ ನನ್ಗೆ ಬಲಾಜಿ ಆಗುದಿಲ್ಲ. ಹೇಳ್ರಿ, ಪ್ರಭಾವ ಆಗೋದೇ ಇಲ್ಲ, ಅವ್ರಿಗೆ ಹತ್ತೋದೇ ಇಲ್ಲ. ಅದಕ್ಕೆ ನಾನು 8 ಯೋಗ ಮಾಡತ್ತೀನ್ರಿ, 8 ತಾಸು ಯೋಗ ಮಾಡತ್ತೀನ್ರಿ, 4 ತಾಸು ಯೋಗ ಮಾಡತ್ತೆ, 4 ತಾಸು ಯೋಗ ಮಾಡತ್ತೀರಿ, ಕೂತ್ ಯೋಗ ಮಾಡತ್ತೀರಿ, ಪತಿ ಇನ್ನು 16 ತಾಸ ಅಜ್ಜಿ ಪ್ರತಿ. 4 ತಾಸು ಏನ್ ಮಾಡ್ಕೊಂಡಿರಿ, ಅಜ್ಜಿ ಪ್ರತಿ ಏನ್ 16 ತಾಸು ಮಾಡಿದ್ರಿ, ಅದ ಲೀಕ್ ಹಾಕೋತ ಹೊಂಟ್ಬಿಟ್ಟೈತಿ. ಎನರ್ಜಿ ಶಕ್ತಿ ಏನಾಗತೈತ್ರಿ, ವ್ಯರ್ಥ ಆಗಿ ಹೊಂಟೈತಿ. ಈಗ ಕಸ ಹೊಡೆಯತ್ತಿದೆ, ಹಂಗ್ಯಾಕ ಹಿಂಗ್ಯಾಕ ಇವ್ರ್ಯಾಕ ಅವ್ರ್ಯಾಕ ನನಗ್ಯಾಕ ಹಂಗೆ ಮಾಡ್ರಿ, ಹಿಂಗ್ಯಾಕ ಮಾಡ್ರಿ, ಇದ್ಯಾಕ ಅದ್ಯಾಕ ನನಗೆ ಕೇಳಲಿಲ್ಲ, ನಾನು ಮಾತಾಡ್ಸಿಲ್ಲ, ನಾನು ಪ್ರೀತಿ ಮಾಡಿಲ್ಲ, ಆದ ಇದ ಮಾಡ್ಕೋತ ಕೆಲಸ ಮಾಡ್ರು ಕೂಡ ಏನ್ ಮಾಡ್ರಿ ನೀವು? ಬಾಬಾನ್ ಮನ್ಯಾಗ ಸೇವಾ ಮಾಡ್ರಿ, ಮಧುಬನ್ಗೆ ಹೋಗೋದ್ರಿ. ಮಧುಬನ್ಯಾಗ 1 ತಿಂಗಳಿದು. ಅದಕ್ಕೆ ಬಾಬಾ ಅಂತ ಮಧುಬನ್ಯಾಗ ಅದು ಒಂದು ರೀತಿ ಚಲೋ ಅದ ರೀ. ಯಾಕಂದ್ರೆ ಮಧುಬನ್ಯಾಗ ಯಾರ ಮುಖಗಳು, ಯಾರು ಕಾಡವ್ರು ಇರ್ತಾರೋ ಮುಖಗಳು ಇರೋದಿಲ್ಲ, ಅದಕ್ಕೆ ಶಾಂತ ಇರ್ತೈತ್ರಿ ತಲೆಯಲ್ಲಿ. ಅದಕ್ಕೆ ಬಾಬಾ ಅಂತದ ಅಲ್ಲಿ ಮನಸ ಸೇವಾ ಮಾಡೋದು ಭಾಳ ಈಸಿ ಇರ್ತದೆ. ಅಂದ್ರೆ ಎಲ್ಲಕ್ಕಿಂತ ಮೇನ್ ಇಂಪಾರ್ಟೆಂಟ್ ಯಾವ್ದ್ರಿ? ಮನಸ ಸೇವಾ ಭಾಳ ಇಂಪಾರ್ಟೆಂಟ್ ಐತ್ರಿ. ಮತ್ತು ಇದನ್ನು ಯಾರು ಬೇಕಾದರೂ ಮಾಡಬೇಕು ಸಾಧ್ಯ ಐತಿ. ಕರೆ ಫಸ್ಟ್ ನಮ್ಮಲ್ಲಿ ಭಾಳ ದಯಾ ಭಾವನೆ ಬರ್ಬೇಕು. ಭಾಳ ದಯಾ ಅಂದ್ರೆ ಏನ್ರಿ? ತಪ್ಪು ಮಾಡಿರೋ ಮೇಲೆ ಕ್ಷಮಾ ಮಾಡಕ್ಕೆ ಕಲಿಬೇಕು. ಯಾರ್ಯಾರು ಎದುರುಗಡೆ ಬರ್ತಿರ್ತಾರಲ್ರಿ, ತಪ್ಪು ಮಾಡ್ತಿರ್ತಾರೆ, ಏನೇನೋ ನಿಮ್ಗೆ ಬೈತಿರ್ತಾರೆ, ನಿಮ್ಗೆ ಏನೇನೋ ಮಾತಾಡ್ತಿರ್ತಾರೆ. ಎಲ್ಲಿವರೆಗೂ ನಮ್ಗೆ ದಯಾ ಭಾವನೆ, ನಮಗೆ ಕ್ಷಮಾ ಭಾವನೆ ಬರಂಗಿಲ್ಲ, ನಾವು ಮನಸ ಸೇವಾ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಾಳ ಏನಂತ ಗೊತ್ತೇನ್ರಿ? ಅವ್ರು ವ್ಯರ್ಥ ಭಾಳ ನಡೀತಾವ್ರಿ, ವ್ಯರ್ಥ ವಿಚಾರ ಭಾಳ ನಡೀತಾವ್ರಿ. ವ್ಯರ್ಥ ಯಾಕೆ ನಡೀತಾವ್ರಿ? ಯಾಕಂದ್ರೆ ನೀವು ಅವ್ರ ಮೇಲೆ ಕ್ಷಮಾ ಮಾಡಕ್ಕಿಲ್ಲ. ಅವರ ಅವಗುಣವನ್ನ, ಅವ್ರ ಕೆಟ್ಟ ಗುಣವನ್ನ ನಮ್ಮ ಚಿತ್ತನಾಗ ಇಟ್ಕೊಂಡೆ ನೋಡ್ರಿ. ಅವ್ರ ಕೆಟ್ಟ ಗುಣ, ಅವ್ರ ಅವಗುಣ ನಮ್ಮ ಚಿತ್ತನಾಗ ಇಟ್ಕೊಂಡೆ. ಒಂದು ನನ್ನ ಯೋಗ ಹೆಂಗೆ ಹತ್ತೈತಿ, ಒಂದು ನನ್ನ ಮನಸ ಸೇವಾ ಹೆಂಗೆ ಆಗ್ತೈತಿ. ಅರ್ಥ ಐತೆ? ನಾವು ಅಂತ ಅವ್ರ ಕೆಟ್ಟ ಗುಣ ನಾವು ಇಟ್ರ ಮೇಲೂ ಭಾಳ ಶಾನೆ ಇರ್ತೇವೆ. ಇಟ್ರ ಮೇಲೆ ಏನಂತಿರ್ತೇವೆ, ನಾವು ಭಾಳ ಜಾನ್ ಅದೇನ್ರಿ, ನಾವೆಲ್ಲ ತೀರ್ತೈತ್ರಿ, ಯಾರ್ಯಾರ್ದು ಏನೇನು ಐತೈತಿ. ಕರೆ ಅದು ಎಲ್ಲಕ್ಕಿಂತ ಕೆಟ್ಟ ಗುಣ ರೀ. ಕೆಟ್ಟದು ನೋಡಕ್ಕೆ ನಿಮ್ಗೆ ತೀರ್ತಿತ್ತಂದ್ರೆ ನೀವು ಎಷ್ಟು ಮೊದಲು ನಿಮ್ಮ ಮನಸ್ಸು ಇಟ್ಕೊಳ್ಳೋ ಸಾಧ್ಯತೆ ನೋಡ್ರಿ. ಈಗ ಇದು ಭಾಳ ಇಂಪಾರ್ಟೆಂಟ್ ರೀ, ಮನಸ ಸೇವಾ. ನಾ ಹೇಳ್ತೇನೆ, ಲಕ್ಷ ಕೊಟ್ಟು ಕೇಳ್ರಿ. ಇದು ನನಗೆ ಚಿಂತನೆ ಮಾಡಿದ್ಮೇಲೆ ತೀರ್ತಿದ್ರೆ ಇಂಪಾರ್ಟೆನ್ಸ್ ಎಷ್ಟು ಇರ್ತೈತೆ. ಮನಸ ಸೇವಾ ಯಾರು ಮಾಡಕ್ಕೆ ಸಾಧ್ಯ? ನಮ್ದು ಇಡೀ ದಿನದ ವ್ಯರ್ಥ ಇರಬಾರ್ದು, ನಕಾರಾತ್ಮಕ ಇರಬಾರ್ದು. ಅದಕ್ಕೆ ಎಷ್ಟೋ ಸಲ ನಾ ಹೇಳ್ರಿ, ಜಾನಕಿ ದಾದೀಜಿ ವಿದೇಶಕ್ಕೆ ಹೋದಾಗ ಜಯಂತಿ ದೀದೀಜಿ ಮಾತಾಡಕ್ಕೆ ಕೊಡ್ತಿದ್ರಂತ. ಯಾಕಂದ್ರೆ ಇಂಗ್ಲೀಷ್ ಅವ್ರಿಗೆ ಬರ್ತಿತ್ತು. ಅದು ಜಾನಕಿ ದಾದೀಜಿ ಏನು ಮಾಡ್ತಿದ್ರಿ? ಮನಸ ಸೇವಾ ಮಾಡ್ತಿದ್ರು. ಕರ್ನಾಟಕ ಹೃದಯ ಪುಷ್ಪ ದಾದಿ ಇವರೆಲ್ಲ ಮೊದ್ಲಿನವ್ರು ಏನ್ ಮಾಡ್ಯಾರ್ರಿ? ಕನ್ನಡ ಬರ್ತಿರ್ಲಿಲ್ಲ, ಬೆಂಗಳೂರಿಗೆ ಬಂದ್ರಿ ಅವ್ರು ಏನ್ ಮಾಡಿದ್ರಿ? ಮನಸ ಸೇವಾ. ಬರೀ ಯೋಗ ಸಕಾಶ, ಬಾಬಾನ್ ಸೇವಾ ಆಗ್ಲಿ, ಯಾರು ಮುಂದಿದ್ರೆ ಏನಾದ್ ಅವ್ರು ಆಗ್ಲಿಲ್ಲ, ನಾ ಸಕಾಶ್ ಕೊಡ್ತೇವೆ. ನಾ ಸಕಾಶ್ ಕೊಡ್ರೆ ನಿಮ್ದು ಸೇವಾ ಜಮಾ ಆತರಿ. ಹಿಂಗ ಅನ್ಬೇಡ್ರಿ. ಮತ್ತು ಅವ್ರು ಮಾತಾಡತ್ತಾರ, ಅವ್ರ ಸೇವಾಟ ಜಮಾ ಆತ್ರಿ, ನಾವು ತಳ ಕೂತವ್ರದ್ದು ಸೇವಾ. ಈಗ ನೋಡ್ರಿ, ನಾ ಮಾತಾಡಕತ್ತೀನಿ, ಈಗ ನೀವು ನನಗೆ ಒಳ್ಳೆ ವೈಬ್ರೇಷನ್ ಕಳಿಸಿದ್ರ ಅಂತ ನಾ ಚಲೋ ಮಾತಾಡ್ತೀನಿ ರೀ. ಈಗೇನು ಹೇಳಕ್ ಬಂದ್ಲವ, ಇದೇನು ಹೇಳಕತ್ತ, ಹಿಂಗೆ ವೈಬ್ರೇಷನ್ ಕಳಿಸಿದ್ರಿ ನಂದ್ರೆ ಚಲೋ ಆಕತ್ತೀನಿ ರೀ. ಅರ್ಥ ಮಾಡ್ಕೋರಿ ಇದನ್ನ. ಅಂದ್ರೆ ನೀವು ತಳ ಕೂತವ್ರದ್ದು ಕೂಡ ಸೇವೆಯಲ್ಲಿ ಭಾಗ್ಯ ಯಾವಾಗ ನಿರ್ಮಾಣ ಆಗ್ತೈತಂದ್ರ ನೀವು ಹೇಳುವಂಥವ್ರಿಗೆ
ಸಕಾಶ್ ಕೊಟ್ರೆ ಅಂದ್ರೆ ಅದು ಸೇವಾ. ನೀವು ಹೇಳೋರು ಅಥವಾ ನೀವು ತಳ ಕೂತವ್ರದ್ದು ಸೇವಾ ಏನಾಗ್ತೈತ್ರಿ? ಮಾರ್ಕ್ಸ್ ಏನಾಕೈತ್ರಿ? ಒಂದ ಆಕೈತ್ರಿ. ಕರೆ ನಾವೇನ್ ಮಾಡ್ತೀವಿ ಇದನ್ನ ತಿಳ್ಕೊಂಗಿಲ್ರಿ. ನಾವೇನ್ ಮಾಡ್ತೀವಿ, ಹಳಾಳಿ ಏನ ನಾವು ಮುಂದುವರಿಬಾಳ್ವಿ, ನಾವೆಲ್ಲ ಏನು ಮಾತಾಡಕ್ ಚಾನ್ಸ್ ಇಲ್ಲ, ನಮ್ಗೆ ಅದು ಚಾನ್ಸ್ ಇಲ್ಲ, ನಮ್ಗೆ ಇದು ಚಾನ್ಸ್ ಇಲ್ಲ ಅಂತ ಹೇಳಿ ಏನ್ ಮಾಡ್ಕೊತೈತಿ, ಹಳಾಳಿ ಜೀವನ ಬರೀ ಹಳಾಳಿ ಹಳಾಳಿ ದುಃಖಿ ದುಃಖಿ ದುಃಖಿ. ಆಮೇಲೆ ಮತ್ತೆ ಬಾಬಾ ಮುಂದ್ಕೊಂಡ್ರು ಗಳ ಹಳೋದು, ಕಣ್ಣ ನೀರು ತುಂಬೋದು. ಆಮೇಲೆ ಮತ್ತೇನ್ ಮಾಡೋದ್ರಿ, ಆಮೇಲೆ ಮತ್ತೆ ಮನಸ್ಸು ಕಮ್ಜೋರ್ ಮಾಡ್ಕೋದು. ಬೆಸ್ಟ್ ಎಲ್ಲಾರ್ಕಿಂತನೂ ಎಲ್ಲದಕ್ಕೂ ಏನ್ ಬೇಕು ಹೇಳ್ರಿ ಅಣ್ಣಾರ? ಒಂದ್ ಕರ್ಮ ಮಾಡ್ಬೇಕಂದ್ರೆ ಏನ್ ಬೇಕು ಹೇಳ್ರಿ? ಸದೃಢವಾದಂತ ಮನಸ್ಸು. ಒಂದು ವಾಚ ಮಾಡ್ಬೇಕಂದ್ರೆ ಏನ್ ಬೇಕ್ರಿ? ಸದೃಢವಾದಂತ ಮನಸ್ಸು. ಮನಸ್ಸ ಮಾಡ್ಬೇಕಂದ್ರೆ ಏನ್ ಬೇಕ್ರಿ? ಸದೃಢವಾದಂತ ಮನಸ್ಸು. ಅದೇ ಎಲ್ಲದಕ್ಕೂ ಏನ್ ಬೇಕಾಗೈತ್ರಿ? ಎಲ್ಲದಕ್ಕೂ ಏನ್ ಬೇಕಾಗೈತ್ರಿ? ಆ ಮನಸ್ಸು. ಆ ಮನಸ್ಸು ಸ್ವಚ್ಛ ಇರಲಿಲ್ಲ, ಆ ಮನಸ್ಸಿನಲ್ಲಿ ಅಪೇಕ್ಷಾ, ಸಿಟ್ಟು, ಅಹಂಕಾರ, ದ್ವೇಷ, ಹೊಟ್ಟೆ ಕಿಚ್ಚು ಇತ್ತಂದ್ರ 3 ತಾಸರ ಯೋಗ ಮಾಡ್ರಿ, 4 ತಾಸರ ಯೋಗ ಮಾಡ್ರಿ, ಅದು ಹತ್ತಂಗಿಲ್ಲ. ಮತ್ತೆ ಇನ್ನೊಂದು ಮಾತು ಹೇಳ್ತೇನ್ರಿ, ಈ ಮನಸ ಸೇವಾ ಮಾಡೋರು ನಿರ್ವಿಘ್ನ ಇರ್ತಾರೆ ಅವ್ರು. ಯಾಕೆ ಹೇಳ್ರಿ? ಈಗ ನೋಡ್ರಿ, ಈಗ ಬೆಸ್ಟ್ ಎಕ್ಸಾಂಪಲ್ ಇರುತ್ತೆ. ಈಗ ನಾ ಮಾತಾಡತ್ತಿರ್ತೀಕ, ನೀವು ಒಬ್ರಿಗೆ ನಾನು ಮಾತಾಡೋ ಸೇರ್ತೈತೆ, ಒಬ್ರಿಗೆ ಸಾಕಾಕೋರು ಹೋಗಿ ಸಾಕ್ರಿ ನಮಗೆ ಟೈಮ್ ಆಗೈತಿ ಅಂತ ಹೇಳೋರು ಒಬ್ರು ಇರ್ತೀರಿ ನೀವು. ಹೌದಾ? ನೀವು ಒಬ್ರು ಸೇರ ಹಾಕೊಂಡು ಹೇಳ್ರಿ, ಇನ್ನೊಂದ್ಸತಿ ಹೇಳ್ರಿ ಅಂತ ಹೇಳೋರು ಒಬ್ರು ಇರ್ತೀರಿ. ಒಬ್ರು ನಮ್ಗೆ ಗೊತ್ತಿಲ್ಲ ಅಂತ ವಿಷಯ ನೀವು ಹೇಳ್ಕೊಡತ್ತೀರ ಅಂತ ಒಬ್ರು ಇಷ್ಟಪಡುವಂಥವ್ರು ಇರ್ತೀರಿ. ಆದ್ರೆ ಮನಸ ಸೇವಾ ನಿಮ್ಮನ್ನ ಯಾರು ತಡಿ ಹಿಡಿಯೋರದಾರೆ? ನೀವು ಭೂಮಿ ಮ್ಯಾಗ್ರೆ ಜಿಗದ್ ಕುಂಡ್ರಿ, ನೀವು ಸೂಕ್ಷ್ಮ ಒತ್ತನ್ಯಾಗ್ರೆ ಜಿಗಿರಿ. ಈಗ ನಿಮಗೆ ಇಲ್ಲಿ ಅಡ್ತಡಿಯೋಗ ಇಲ್ಲಿ ನಿಮ್ಗೆ ಯಾರು ಕಂಟ್ರೋಲ್ ಮಾಡೋರು ಇರ್ತಾರೆ. ಆ ಸೇವಾ ಮಾಡ್ಬೇಡ್ವಾ, ಈ ಸೇವಾ ಮಾಡು, ಇಲ್ಲಿ ಬಾವಾ ಅಲ್ಲಿ ಹೋಗು, ಅದನ್ನ ಮಾಡು ಇದನ್ನ ಮಾಡು. ಇಲ್ಲೆಲ್ಲ ಕಂಟ್ರೋಲಿಂಗ್ ಐತ್ರಿ. ಇವತ್ತ ನೀವು ಮಾತಾಡ್ರಿ, ನಾಳೆ ನೀವು ಮಾತಾಡ್ತೀರಿ. ಇವತ್ತ ತಿಗಡಿ ಹಾಕೋರು ಮಾತಾಡ್ರಿ, ನಾಳೆ ಉಷಾ ಹಾಕೋರು ಮಾತಾಡ್ರಿ. ಹಿಂಗೆ ಚಾನ್ಸ್ ನಿಮ್ಗೆ ಸಿಗ್ತೈತಿ, ಅವ್ನು ಸಿಗಂಗಿಲ್ಲ. ಮನಸ ಸೇವಾ ನಿಮ್ಮನ್ನ ಯಾರು ತಡಿ ಹಿಡೋರು ಯಾರದಾರ? ನಿಮ್ಮನ್ನ ಕಂಟ್ರೋಲ್ ಮಾಡೋರು ಯಾರದಾರು? ನೀವು ಸೂಕ್ಷ್ಮ ಒತ್ತಂಗೆ ಹೋಗ್ರಿ, ಪರಂಧಾಮಕ್ಕೆ ಹೋಗ್ರಿ, ನಿಮ್ಗೆ ಕಂಟ್ರೋಲ್ ಮಾಡೋರು ಯಾರದಾರ? ಕರೆ ಅಲ್ಲಿ ಕಂಟ್ರೋಲ್ ಮಾಡೋರು ನೀವು ಒಬ್ರು ಅದಿರ. ಆ ಮನಸ ಸೇವಾಗ್ರಿ ಕಂಟ್ರೋಲ್ ಮಾಡೋರು ನೀವು ಒಬ್ರೇ ಇರ್ತೀರಿ. ಯಾಕಂದ್ರೆ ಯಾರು ಹೇಳ್ರಿ ನಿಮ್ ಕಂಟ್ರೋಲ್ ಮಾಡೋರು ಮನಸ ಸೇವಾಗ? ನಿಮ್ಮ ವ್ಯರ್ಥ ವಿಚಾರ. ನೋಡ್ರಿ, ಇಡೀ ದಿನ ನಿರ್ಮಲಾಜಿ ಹಂಗ, ನಿರ್ಮಲಾಜಿ ಹಿಂಗ, ಉಷಾ ಹಾಕೋರ ಹಂಗ, ಉಷಾ ಹಾಕೋರ ಹಿಂಗ, ತಿಗಡಿ ಹಾಕೋರ ಹಂಗ ಮಾಡ್ರು, ಹಂಗ ಹೋದ್ರ ನೋಡಿ, ಕಸ ಹೊಡೆದು ಹೋಗಿ ಬರ್ತಾರೆ, ಅದು ತಿನ್ನಂಗಿಲ್ಲ, ಹಂಗ ಬರ್ತಾರ ಹೋಗ್ತಾರ, ಅವ್ರು ಹಂಗ ಅವ್ರು ಹಿಂಗ. ಸಾಯಂಕಾಲ 6:30 ಏಕಾಗ್ರವಾಗಿ ಬೆಂಡ್ ಸ್ಟ್ರೇಟ್ ಮಾಡ್ಕೊಂಡು ಇನ್ನ ಅನುಭವ ಮಾಡ್ಕೋಬೇಕು ಇವತ್ತು. ಎಲ್ಲರಿಗೂ ಅನುಭವ ಆಗ್ಬೇಕು, ನನಗೂ ಆಗಬೇಕು ಇವತ್ತು. ಹಾಗಾಗಿ ಅದಕ್ಕೆ ರೀ ಬಾಬಾ ಹೇಳ್ತಾರ, ಎಲ್ಲರ್ಕಿಂತ ಮೇನವಾದ ಇಂಪಾರ್ಟೆಂಟ್ ಸೇವಾ ಯಾವ್ದೈತ್ರಿ? ಮನಸ ಸೇವಾ. ಇದು ಎಲ್ಲರಿಗೂ ಗೊತ್ತೈತ್ರಿ. ಸುಮ್ಮನೆ ನನಗೆ ಯಾರು ಹೊಸಬರು ಅದರಿ ಚರ್ಚೆ ಮಾಡ್ಬೇಕಂತ ಹೇಳಿದ್ರಿ. ಅಲ್ವಿದಾ ತನಾವ್ ಮುಕ್ತ ಅಂತ ಹೇಳಿ ಪೂನಂ ಬೆಂಚಿ ಬಂದಿದ್ರು, ನೆನಪಿರ್ಬೇಕು. ನೀವು ಎಲ್ಲರೂ ಒಂದಿನ ಬಂದಿದ್ರು ನೋಡ್ರಿ, ಜಮಖಂಡಿ ಒಳಗೆ ಪೂನಂ ಬೆಂಚಿ. ಅವ್ರಿ 10 ದಿವಸದ ಪ್ರೋಗ್ರಾಮ್ ಮಾಡಿದ್ರಿ. ಅವರಿಗೆ 3 ತಿಂಗಳು ಮುಂಚೆನ ಜಮಖಂಡಿಯವ್ರು ಫೋನ್ ಹಚ್ಚಿ ಹೇಳಿದ್ರಿ, ಏನಂತ ಹಿಂಗೆ ಅಲ್ವಿದಾ ತನಾವ್ ಮುಕ್ತ ಪ್ರೋಗ್ರಾಮ್ ಮಾಡಕ್ಕೆ ಬರ್ತೀರಿ ಅಂತ ಕೇಳಿದಾಗ ಅವ್ರು ಏನಂದ್ರೆ ಗೊತ್ತೇನ್ರಿ? ಆ ಊರಿನ ಫೋಟೋ, ಆ ಜಾಗದ ಫೋಟೋ ಕಳಿಸ್ರಿ ಅಂತ ಹೇಳಿದ್ರಿ. ಅವ್ರು 3 ತಿಂಗಳು ಆದಮೇಲೆ ನಾನು ಬರೋಕಿ ಅಂದ್ರಿ. ಯಾಕಂದ್ರೆ ಆ 3 ಫೋಟೋ ತಗೊಂಡು 3 ತಿಂಗಳ ಸಕಾಶ್ ಕೊಟ್ರಿ. ಮೊದಲವ್ರು ಸಕಾಶ್ ಕೊಟ್ರಿ ಆ ಫೋಟೋ ತಗೊಂಡು ಜಮಖಂಡಿ ಊರಿಗೆ. ಮತ್ತು ಆ ಜಾಗಕ್ಕೆ ಎಲ್ಲಿ ಇವ್ರು ಪ್ರೋಗ್ರಾಮ್ ಮಾಡತ್ತಾರಲ್ಲ 3 ತಿಂಗಳು ಆ ಇದಕ್ಕೆ ಏನು ಮಾಡಿದ್ರಿ? ಮೊದಲವ್ರು ಸಕಾಶ್ ಕೊಟ್ರಿ. ಆಮೇಲೆ ಅವ್ರ ಸಾಯಂಕಾಲ ಪ್ರೋಗ್ರಾಮ್ ಇರ್ತಿದ್ರಿ, 6:30ಗೆ ಸಾಯಂಕಾಲ ಪ್ರೋಗ್ರಾಮ್ ಇರ್ತಿದ್ರು. ಅವ್ರು ಇಡೀ ದಿನ ಏನು ಮಾಡ್ತಿದ್ರು ಅಂದ್ರೆ ಬಾಬಾನ್ ರೂಮ್ನಾಗ ಹೋಗಿ ಆ ಜಾಗಕ್ಕೆ ಸಕಾಶ್ ಕೊಡ್ತಿದ್ರು. ಅಂದ್ರೆ ಇವ್ರು ಮಾತಾಡೋದು ಮನಸ್ಸಿಗೆ ಬೇರೆಯವ್ರಿಗೆ ಯಾವಾಗ ನಾಡ್ತೈತ್ರಿ? ಯಾವಾಗ ನಾಡ್ತೈತಂದ್ರ ಇವ್ರು 3 ತಿಂಗಳು ಸಕಾಶ್ ಕೊಟ್ಟಿದ್ಮೇಲೆ ನಾಡ್ತಿರ. ಅಂದ್ರ ಯಾವುದೂ ಸೇವಾ ಈಗ ಅಕ್ಕರು ಭಾಳ ಹೇಳ್ತಿರ್ತಾರೆ, ಏನಂತ ನಾ ಯಾವಾಗಲೂ ಭಾಳ ಇದ್ರಾಗ ಕುಣ್ಕೋತ ಇರ್ತಿರ್ತೇನೆ, ಅಲ್ಲಿ ಮಾಡೋಣ ಅಕ್ಕರು ಇಲ್ಲಿ ಮಾಡೋಣ ಅಂತ. ಅಕ್ಕರು ಹೇಳ್ತಾರೆ ಸುಮ್ಕೊಂಡ್ರೆ ಮೊದಲು ಮನಸ ಸೇವಾ ಮಾಡೋಣ, ಯೋಗ ಮಾಡೋಣ ಅಂತಿರ್ತಾರೆ. ಅಂದ್ರೆ
ಈಗ ಒಂದು ಹಳ್ಳಿಗೆ ಹೋಗ್ಬೇಕಂದ್ರು ಒಂದು ಸೇವಾ ಮಾಡ್ಬೇಕಂದ್ರು ಮೊದಲು ಏನು ಮಾಡ್ಬೇಕ್ರಿ ಆ ಊರಿಗೆ ಆ ಜಾಗ ಅವ್ರು 3 ತಿಂಗಳು ರೀ ಅಣ್ಣಾರ. ಮತ್ತು ಅವ್ರು ಇಡೀ ದಿನನೂ ಬಾಬಾ ರೂಮ್ನಾಗ ಕೂತ್ಬಿಡಿ ಅವ್ರಿ ಅಣ್ಣಾರ. 3 ತಿಂಗಳು ಅವ್ರು ಸಕಾಶ ಕೊಡ್ತಿದ್ರು ಅಂತ. ಹಂಗೆ ನಾವು ಒಂದು ಏನೋ ಸೇವಾ ಮಾಡ್ಬೇಕಂದ್ರೆ ನಾವು ಏನು ಮಾಡ್ಬೇಕ್ರಿ, ನಾವು ಏನು ಮಾಡ್ಬೇಕ್ರಿ, ಸಕಾಶ ಕೊಡ್ಬೇಕು. ಒಬ್ರು ಅಕ್ಕೋರು ಒಬ್ರು ಅಣ್ಣವ್ರ ಹತ್ರ ಬಂದ್ರಂತೆ. ಬಾಬಾ ಅಣ್ಣವ್ರ ಹತ್ರ ಬಂದಾಗ ಅವ್ರ ಅಣ್ಣವ್ರ ಹತ್ರ ಬಂದಾಗ ಅವ್ರು ಬಂದು ಏನಂದ್ರಂತೆ, ಬಹುತ್ ಮಾರ್ತಾ ಪೀಡ್ತಾ ನನ್ನ ಪತಿ ಇದಾರಲ್ಲ ಭಾಳ ಬಡಿತಾನೋ ಕ್ಲಾಸಿಗೆ ಬರೋಕೆ ಕೊಡಂಗಿಲ್ಲ ಅಂತ. ಅದಕ್ಕೆ ಅಣ್ಣವ್ರು ಸ್ವಲ್ಪ ಹೇಳಿದ್ರಂತ. ಹೇಳಿದ್ಮ್ಯಾಗೆ ಭಾಯ್ಜಿ ತೋಷಾ ಹೇ, तोशा ಐತಿ, ಸ್ವೀಟ್ ತೋಷಾ ಐತಿ. तोशा क्या मेरे पास तो दिलकुश मिठाई है ಅಂತಂದ್ರೆ, तोशा ಏನು ನನ್ನ ಹತ್ರ ಅಂತ ದಿಲ್ಕುಶ್ ಮಿಠಾಯಿ ಐತಿ, ದಿಲ್ಕುಶ್ ಮಿಠಾಯಿ ಒಯ್ಯತ್ತ. तोशा ಬೇಕಂತ. ಕ್ಯೂ तोशाನೇ ಯಾಕೆ ಬೇಕು, ದಿಲ್ಕುಶ್ ಮಿಠಾಯಿ ಯಾಕೆ ಬೇಡ ಅಂತ. ಅವಾಗಂದ್ರೆ ಆ तोशाನ ಚಾನ್ಯಾಗ ಹಾಕಿ ಕರಿಸಿ ಕುಡಿಸ್ಬಿಡ್ತೀವಿ. ಕುಡಿಸ್ಬಿಟ್ಟಂದ್ರೆ ನನ್ನ ಪತಿ ಏನಾಗ್ತಾನೋ ಚೇಂಜ್ ಆಗ್ತಾನೆ. ಹೆಂಗೆ ಹೇಳಿ. ಆಮೇಲೆ ಅವರು 1 ತಿಂಗಳು ಆದಮೇಲೆ ಬಂದು ಹೇಳಿದ್ರಂತ, ನನ್ನ ಪತಿ ಚೇಂಜ್ ಆದಂತ. ಹೆಂಗ್ರಿ, ನನ್ನ ಪತಿ ಜ್ಞಾನಕ್ಕೆ ಬರ್ರಿ ಅಂತ ಹೇಳಿದ್ರಂತ್ರಿ. ಅವ್ರ ಪತ್ನಿ ಹೆಂಗೆ ಚೇಂಜ್ ಆದ್ರು, ಮನಸ್ಸಲ್ಲೇ. ಅದು ಮನಸ್ಸಲ್ಲೇ ಹೆಂಗ ಆ ಟೋಲಿ ಆ ತೋಷ ಮನಸ್ಸಲ್ಲೇ ಪ್ರೀತಿಯಿಂದ ತೋಷ ಮಾಡಿದಕ್ರಿ. ಆ ತೋಷ ತಿಂದು ಏನಾದ್ರಿ ಅವ್ರ ಪತಿ ಏನಾದ್ರಿ ಚೇಂಜ್ ಆದ್ರಿ. ಅಂದ್ರೆ ರೀ ಇವತ್ತು ನಿಮ್ಮ ಮನೆಯೊಳಗೆ ಯಾರೇ ಅದಿರಲ್ಲ, ಅವ್ರು ಕಾಡ್ತಾರಿ, ಇವ್ರು ಹೇಳೋದು ಕೇಳಂಗಿಲ್ರಿ, ಅವ್ರು ಹೇಳೋದು ಕೇಳಂಗಿಲ್ರಿ. ಅದಕ್ಕೆ ಕಾರಣ ಒಂದರಿ, ನಿಮ್ಮ ಮನಸ ಸೇವಾ ಕಡಿಮೆ ಐತಿ. ನಿಮ್ಮ ದುವಾ, ನಿಮ್ಮ ಆಶೀರ್ವಾದ, ನಿಮ್ಮ ಶುಭ ಭಾವನೆ, ನಿಮ್ಮ ಶುಭ ಕಾಮನೆ, ನಿಮ್ಮ ದಯಾ ಭಾವನೆ, ನಿಮ್ಮ ಅಪ್ಪನ ನನ್ನೋರು ಅನ್ನುವಂಥ ಅಪ್ಪನಾಪನ ಏನೈತಿ, ಕಡಿಮೆ ಐತಿ. ಹಂಗೆ ಅನ್ಬೇಡ್ರಿ ಅಕ್ಕ, ಅವ್ರ ಮೇಲೆ ಭಾಳ ಐತ್ರಿ. ಹಂಗೆ ಅನ್ಬೇಡ್ರಿ, ಅವ್ರ ಮೇಲೆ ಇರ್ಬೋದ ಅಕ್ಕ, ಉಳ್ಕಿದವ್ರ ಮೇಲೆ ಯಾರೋ ಒಬ್ರು ಅದಾರ, ಯಾರೋ ಒಬ್ರು ಒಳಗೆ ಅದಾರ, ಅವ್ರ ಪ್ರತಿ ಒಳಗೆ ಕೆಟ್ಟ ನಡೆಯತ್ತವ. ಅದಕ್ಕೆ ಅವ್ರದ್ದು ನಿಮ್ದು ಏನಾವತ್ತು ಹತ್ತಾಯ್ತು. ಅದಕ್ಕೆ ನಿಮಗೆ ಯಾರು ಕೆಟ್ಟವ್ರು ಅದಾರಲ್ಲ ಅವ್ರಿಗೆ ಏನು ಮಾಡ್ರಿ, ಧುವಾ ಕೊಡ್ರಿ, ಧುವಾ ತಗೋರಿ. ಆಶೀರ್ವಾದ ಕೊಡ್ರಿ, ಆಶೀರ್ವಾದ ತಗೊಳ್ರಿ. ಆಶೀರ್ವಾದ ಕೆಟ್ಟ ಕೆಲಸಕ್ಕೆ ಭಾಳ ಉಪಯೋಗ ಯೂಸ್ ಆಗ್ತೈತ್ರಿ. ಜೀವನದಲ್ಲಿ ಆಶೀರ್ವಾದ ತಗೊಂಡಿರ್ಲಿಲ್ಲ ಅಂದ್ರೆ ಏನ್ರಿ, ದವಾಖಾನೆ ಹತ್ತಬೇಕಾಕೈತ್ರಿ. ಅದಕ್ಕೆ ಜೀವನದಲ್ಲಿ ಏನು ತಗೋಬೇಕ್ರಿ, ಎಲ್ಲರದಿಂದಲೂ ಒಂದು ನೆನ್ಪಿಟ್ಕೋರಿ. ಏನು ಗಳಿಸಲಿಲ್ಲ ಅಂದ್ರು ಆಶೀರ್ವಾದ ಗಳಿಸಿದ್ವಿ ಅಂತ ತಿಳ್ಕೋರಿ, ಆತ್ಮ ಏನಾಗ್ತೈತ್ರಿ, ಹಾರ್ಕೋತ. ಆತ್ಮ ಪಂಚಿ ಮೇಲ್ ಹಾರ್ಲಿಕ್ಕೆ ಒಂದರಿ, ಎಲ್ಲ ಆತ್ಮಗಳ ಮೇಲೆ ಆಶೀರ್ವಾದ ತಗೋಬೇಕು. ಒಂದು ಆತ್ಮನು ನಿಮ್ಗೆ ಸೇರಂಗಿಲ್ಲ ಅಂದ್ರೆ ನಿಮ್ಮನ್ನ ಅವ್ರು ಹಾರ ಕೊಡಂಗಿಲ್ಲ. ಯಾವಾಗಲೂ ಹೇಳ್ತೇನೆ. ಅದಕ್ಕೆ ಇವತ್ತ್ರಿ ಜಗತ್ತಿನವ್ರಿಗೆ ದೊಡ್ಡ ಮನಿಗಳನ್ನ ಕಟ್ಟಿದ್ದಾರೆ, ಎಲ್ಲ ಆಸ್ತಿ ಐತ್ರಿ. ಖರೆ ಇವತ್ತು ಏನು ಬೇಡತ್ತಾರ ಗೊತ್ತೇನ್ರಿ, ಭಿಕ್ಷಾ. ಏನು ಬಿಡತ್ತಾರ ಗೊತ್ತೇನ್ರಿ, ಶಾಂತಿ ರೀ ಅಕ್ಕೋರ. ಏನು ಬಿಡತ್ತಾರ ಗೊತ್ತೇನ್ರಿ ಇವತ್ತು ಎಲ್ಲರಿಗೂ. बाबा का मुरली है, बच्चे एक समय आएगा तेरे सामने खड़े होंगे, शांति की भीख मांगेंगे. ಶಾಂತಿಯ ಭಿಕ್ಷಾ ಬೇಡ್ಲಿಕ್ಕೆ ಬರ್ತಾರತ್ರಿ. ಆ ಶಾಂತಿಯ ಭಿಕ್ಷೆ ಯಾವಾಗ ಬೇಡ್ತಾರಿ, ನಾ ಓಂ ಶಾಂತಿಗೆ ಬಂದ ನನ್ನ ಮನಸ್ಸು ಶಾಂತಿ ಇರ್ಲಿಲ್ಲ ಅಂದ್ರ. ಯಾಕೆ ಎಲ್ಲರಿಗೂ ನೀವು ಒಂದು ಮಾತು ಹೇಳ್ರಿ, ಎಲ್ಲರದು ಅನುಭವ ಐತ್ರಿ, ನನ್ನ ಹಿಡ್ಕೊಂಡು ಅನುಭವ ಐತ್ರಿ. ಯಾಕೆ ಬಂದಾಗ ಯಾಕೆ ಯೋಗ ಹತ್ತಿತ್ತು, ಈಗ ಯಾಕೆ ಅಟ್ಟಿ ಯೋಗ ಹತ್ತಂಗಿಲ್ಲ? ಯಾಕೆ ಹೇಳ್ರಿ, ಬಂದಾಗ ಭಾಳ ಶುದ್ಧ ಇರ್ತೀರಿ, ಸ್ವಚ್ಛ ಇರ್ತೀರಿ, ಬಾಬಾ ಸಿಕ್ಕಿರ್ತಾರೆ, ಯೂಸ್ ಆಗ್ತದೆ. ಆಮೇಲೆ ಬರ್ತಾ ಬಾಬಾನ ಗ್ರಾಂಟೆಡ್ ತಗೋತೀವ್ರಿ. ಆಮೇಲೆ ಎಲ್ಲರೂ ಅವನ್ನ ನೋಡ್ಕೋತ ಒಳಗೆ ಕಲೆಕ್ಟ್ ಮಾಡ್ಕೋತ ಅವನ್ನ ಒಳಗೆ ತುಂಬಿ ಬಿಡ್ತಾವ್ರಿ. ದೇಹಾಭಿಮಾನಿ ಎದ್ದು ಬಿಡ್ತೈತ್ರಿ. ಯೋಗ ಭಾವನಾ ಕಡಿಮೆ ಆಕೈತ್ರಿ. ಬಂದಾಗ ಕಲಿಬೇಕನ್ನೋ ಭಾವನೆ, ಗೌರವ ಕೊಡಬೇಕನ್ನುವಂಥ ಭಾವನೆ, ಸ್ನೇಹ ಪ್ರೀತಿ ಇರ್ತೈತಿ. ಆಮೇಲೆ ಎಲ್ಲರೂ ಅವರು ಅನ್ಕೊಂಡು ಎಲ್ಲರೂ ಅವನ್ನ ಕಲೆಕ್ಟ್ ಮಾಡಿ ಆಮೇಲೆ ಯೋಗ ಕಟ್ ಆಕೈತಿ.
ಎಲ್ಲರಿಗಿಂತ ದೊಡ್ಡ ಶಾಪ್ರಿ ಯೋಗ ಕಟ್ಟಾಗೋದು. ದೊಡ್ಡ ಶಾಪ್ರಿ ಅದು. ನನಗೆ ಬಾಬನ್ ನೆನಪಿನ ಕುತ್ಕೊಂಡಾಗ ಬಾಬನ್ ಸರ್ಚ್ ಲೈಟ್ ಬರುವಾತಂದ್ರೆ ದೊಡ್ಡ ಶಾಪ್ರಿ. ತಿಳ್ಕೊಂಬಿಡ್ರಿ, ಯಾರೋ ನಿಮ್ಗೆ ಶಾಪ ಹಾಕಿದಾರು, ಯಾರೋ ಅಲ್ಲಿ ಬೇರೆ ಕಡೆ ಕೂತು ನಿಮಗೆ ಕೆಟ್ಟ ವಿಚಾರ ಮಾಡಾಕತ್ತಾರು. ಅದಕ್ಕೆ ನೀವು ಸರ್ಚ್ ಲೈಟ್ ಬರುವಾತು, ನಿಮ್ಮ ಮೇಲೆ ಹಾರುವಾತು. ನಾವು ಅಂತಿದ್ದೆ ಬಾಬಾ ನಾ ಭಾಳ ಚಲೋ ಅದೀನಿ, ಬಾಬಾ ನಾ ಭಾಳ ಚಲೋ ಅದೀನಿ, ಅವ್ರು ಹಂಗೆ ಮಾಡ್ರಿ ಬಾಬಾ, ನಾ ಕರೆಕ್ಟ್ ಇದ್ದೀನಿ ಬಾಬಾ. ಹೋಗಿ ಹೇಳತ್ತೇವೆ ಇನ್ನೊಂದು ಮಗನ ಪ್ರತಿ. ಅರ್ಥ ಮಾಡ್ಕೋರಿ, ಮಾತ ಅರ್ಥ ಮಾಡ್ಕೋರಿ. ಅವಾಗ ನಾನು ತಮ್ಮ ಅಣ್ಣನ ಪ್ರತಿ ಹೋಗಿ ಹೇಳತ್ತೇನೆ. ಅವ್ ಏನ್ ಮಾಡ್ತಾಳ್ರಿ, ಅವನ ಮೇಲೆ ಒಟ್ಟ ಪ್ರೀತಿ, ಇವನ ಮೇಲೆ ಅದನ್ನ ಕೆಲಸ ಮಾಡ್ತೈತೆ. ಬಾಬಾ ಮುಂದ್ ಕೂತು ಏನಂತ್ರಿ, ನನ್ ಪತಿ ಹಂಗ್ ಬೈತ್ರಿ, ಅಕ್ಕಿ ಹಂಗ್ ಮಾಡ್ರಿ, ಈಕಿ ಹಿಂಗ್ ಮಾಡ್ರಿ, ನಾ ಬಾ ಕರೆಕ್ಟ್ ಇದ್ನಿ ಬಾಬಾ ಅಂತ. ಅದು ನನ್ನ ಮಗುನ, ಅದು ನನ್ನ ಮಗುನ. ನೀನ್ ನನ್ನ ಮಗನ ಪ್ರತಿ ನನಗ ಬಂದು ಕಂಪ್ಲೀಟ್ ಹೇಳತಿ. ಅರ್ಥ ಆಯ್ತಾ ಇಲ್ರಿ ಅನ್ನಾರ? ಅದಕ್ಕೆ ಮಾಡಿ ನೋಡ್ರಿ. ನಾನು ನನಗೆ ಸಣ್ಣಕ್ಕಿರ್ಬೇಕ್ರಿ, ಅನುಭವದ ಒಂದು ಮಾತು ಹೇಳತ್ತೀನಿ. ಎಲ್ಲರಿಗಿಂತನೂ ದೊಡ್ಡ ಆಸ್ತಿ ಅಂದ್ರೆ ನಾ 12 ವರ್ಷದ ಅನುಭವ ಶಾಂತಿ ಆಸ್ತಿ. ನಾನು ನಿಮ್ಗೆ ಒಂದು ಮಾತು ಹೇಳ್ತೇನೆ, ಬಿಚ್ಚ ಹೇಳ್ತೇನೆ. ಇವತ್ತು ಮನಸ್ಸು ಶಾಂತಿ ಇಲ್ಲ, ಇಡೀ ದಿನ ಚೆಕ್ ಮಾಡ್ಕೋತೀವಿ. ಆ ಶಾಂತಿ ಇಟ್ಟದೆ ಅದು ದೊಡ್ಡ ಸಕ್ಸಸ್ ಅಂತೇನ್ರಿ. ನನಗೆ 12 ವರ್ಷದ ಅನುಭವ ಹೇಳ್ತೇನೆ. ಸಕ್ಸಸ್ ಎಷ್ಟು ಯಶಸ್ಸು ಅಂದ್ರೆ ಸಕ್ಸಸ್ ಹೇಳ್ತೇನ್ರಿ. ಮನಸ್ಸು ಎಷ್ಟು ಶಾಂತಿ ಇಲ್ಲ ಅಂದ್ರೆ ಏನೋ ಪಾಪ ಮಾಡೀನಿ. ಅದಕ್ಕೆ ಬಾಬಾ ಹೇಳ್ತಾನ, ಏನ್ ಬರ್ಲಿಲ್ಲ ಅಂದ್ರೂ ಏನ್ ಮಾಡ್ರಿ. ಅದಕ್ಕೆ ನಾನು ಒಂದು ಏನಂದ್ರೆ ಒಂದು ಗ್ರೂಪ್ ರೆಡಿ ಮಾಡ್ಕೊಡಿ. ನೀವು ಒಂದು ಗ್ರೂಪ್ ರೆಡಿ ಮಾಡಿ, ಯಾರು ಅಜ್ಜಿಗಳದೆ ನೀವು ಒಂದು 5 ಜನ ಗ್ರೂಪ್ ಮಾಡ್ಕೊಂಡು ಮನಸಾ ಸೇವಾಗ ತೊಡಗ್ಬಿಡ್ರಿ. ಹೆಂಗೆ ಯಾಕಂದ್ರೆ ಖಾಲಿ ಅದಿರಿ, ಏನು ಚಿಂತೆ ಇದೆ. ಎಲ್ಲರೂ ಸ್ವಸ್ಥರು ಬಂದಿರ್ತಾರೆ, ಎಲ್ಲರೂ ಬಿಟ್ಟಿರ್ತಾರೆ, ಎಲ್ಲ ಏನಿರ್ತದೆ. ಕುತ್ಕೊಂಡು ಏನು ಮಾಡ್ತದೆ ಅಂದ್ರೆ ಇಡೀ ಜಗತ್ತಿಗೆ ಸಕಾಶ ಏನೋ ಒಂದು ಪ್ರೋಗ್ರಾಮ್ ಐತೆ, ಅಕ್ಕೊಂಡು ನಿಮ್ಮ ಹೆಸರು ಕರೆದಿರ್ಬೇಕು. ಮನಸಾ ಸೇವಾ ಮಾಡೋದ್ರೆ ಬರ್ರಿ, ನೀವು 5 ಜನ, ನೀವು 10 ಜನ ಬರ್ರಿ, ನೀವು ಯೋಗ ಮಾಡಿ ಅಂದ್ರೆ ಅವ್ರಿಗೂ ಅನಿಸಿರ್ಬೇಕು. ಇವ್ರು ಬಂದು ಕೂತ್ರು ನೋಡ್ರಿ, ಡೆಡ್ ಸೈಲೆನ್ಸ್. ಅದಕ್ಕೆ ಅಕ್ಕೋರು ಭಾಳ ಸಲ ಇದೆಯಲ್ಲ ಮಾಡ್ಸ್ಯಾರಿ, ಸುಮ್ಮನೆ ಚರ್ಚೆ ನಡೆದೈತೆ ಅಷ್ಟೇ ರೀ. ಅಕ್ಕೋರು ಒಂದ್ಸಲ ಪ್ರೋಗ್ರಾಮ್ ಮಾಡ್ಬೇಕಾದ್ರೆ 10 ಜನ ಕುಂಡಿಸ್ತಾರೆ. ಯಾಕೆ ಕುಂಡಿಸ್ತಾರೆ? ನಾವು ಇಲ್ಲಿ ಬಂದು ಕುಡಿತೆ, ಯಾರು ಗೊತ್ತೇ ಇಲ್ಲ, ಯಾರು ಬಂದೇ ಇಲ್ಲ, ನಾವು ಹೀಗೆ ಕುಡಿದ್ವಿ. 10 ಜನ ಕುಂಡ್ಸ್ಯಾರ. ಎಂಥ ಸೇವಾ ಐತ್ರಿ, ಮನಸಾ ಸೇವಾ ಐತಿ, ವಾತಾವರಣ ರೆಡಿ ಐತಿ. ಇನ್ನು ಯಾರು ಪ್ರೋಗ್ರಾಮ್ ಬರೋರು ಅದಾರೋ ಅವರಿಗೆಲ್ಲ ಆಶೀರ್ವಾದ ಸಿಗೋದೈತಂದ್ರೆ ಎಲ್ಲರಿಗಿಂತ ದೊಡ್ಡ ಸೇವಾ ರೀ ನಿಮ್ದು. ಅಲ್ಲಿ ಮುಂದೆ ಆಮೇಲೆ ಯಾರು ಭಾಷಣ ಮಾಡ್ತಾರ ಸೆಕೆಂಡ್ರಿ ರೀ. ಕರ್ ಬೇಸ್ ತಳಪಾಯಿ ನೀವ ಇರ್ತೀರಿ. ನಾವ್ ಹೆಂಗ್ ಗೊತ್ತಿರ್ತೀವಿ. ಆಮೇಲೆ ಅವ್ರು ಸಾಕ್ರಿ ಇವ್ರಿ, ಹಾ ಎದ್ದು ಬಿಟ್ರಿ, ಸಾಕ್ರಿ ಭಾಳ ಸೇವಾ, ಮನಸ ಸೇವಾ ಭಾಳ ಆಯ್ತು, ಸಕಾಶ್ ಕೊಡೋದು ಭಾಳ ಸೇವಾ ಆಯ್ತು. ನೋಡ್ರಿ ಇರೋದ ಬಿಟ್ವಿ, ಬ್ಯಾಗ್ ಹೋಗಿ ಕಿರಣಗಳನ್ನ ಕಳಿಸಿ ರಗಡಾತ ಅಂತ ಹೇಳಿ ಅಲ್ಕಾಕಾರ ಯಾವಾಗಲೂ ನಿಮ್ಮ ಮನೆ ನಿರ್ವಿಘ್ನ, ನೀವು ನಿರ್ವಿಘ್ನ ಇರ್ತೀರಿ, ನೀವು ಶಾಂತಿ ಇರ್ತೀರಿ, ನೀವು ಪಾವನ ಆಗ್ತೀರಿ. ಎಲ್ಲಕ್ಕಿಂತ ದೊಡ್ಡ ಸೇವಾ ಯಾವ್ದು ನನಗೆ ಚಿಂತನೆ ಮಾಡಿದಾಗ ಅನ್ಸ್ತು, ಯಾವ ಸೇವಾ ರೀ? ಮನಸಾ ಸೇವೆ. ಆ ಮನಸಾ ಸೇವಾ ಅದಕ್ಕೆ ಬಾಬಾ ಮುರಳಿ ಅವ್ಯಕ್ತ ಮುರಳಿ ಒಂದ ಮಾತು ಹೇಳ್ರಿ, ಈಸಿ पुरुषार्थ पूरे दिन में शुभ भावना देते चलो ಈಸಿ पुरुषार्थ उड़ जाएगी. ಈಸಿ ಪುರುಷಾರ್ಥ ಯಾರು ಸಿಗ್ತಾ ಒಳ್ಳೇದಾಗಲಿ, ಚಲೋ ಆಗಲಿ, ಕಲ್ಯಾಣ ಆಗಲಿ, ಸುಖಿ ಇರಲಿ, ಶಾಂತಿ ಇರಲಿ, ನಿಮ್ ಚಲೋ ಆಗಲಿ, ನೀವು ಮುಂದೆ ಹೋಗ್ಲಿ, ನಿಮ್ ಚಲೋ ಆಗಲಿ. ಈಸಿ ಪುರುಷಾರ್ಥ ಪಟಕ್ನ ಆತ್ಮ ಪಂಚಿ ಹಾರು ಬರ್ತದೆ. ಯಾಕ ಹಂಗ ಹಿಂಗ ಅವ್ರು ಹಂಗ ಇವ್ರು ಹಿಂಗ ಇಳಿದ್ರೆ ಓಂ ಶಾಂತಿ ರೀ. ಓಂ ಶಾಂತಿ. ಬಾಬು ವಿಶ್ವ ಖುಷಿಯಾದಾಗ ಆಪರೇಷನ್ ಮಾಡೋದಿದ್ರಿ, ರಾತ್ರೆಲ್ಲ ಪ್ರಾಬ್ಲಮ್ ಆದ. ಬ್ರಹ್ಮಬಾಬಾ ಏನು ಮಾಡಿದ್ರಿ? ಯೋಗ ಪೂರ ರಾತ್ರಿ ಇಡೀ ದಿನ ಕುತ್ಕೊಂಡು ಸರ್ಚ್ ಲೈಟ್ ಕೊಟ್ಟರು. ಆಮೇಲೆ ರಮೇಶ್ ಬೈಜಿ ಫೋನ್ ಹಚ್ಚಿ ಕೇಳಿದ್ರು, ಭಾವು ಇವತ್ತು ಆರಾಮ್ ಮಾಡ್ಕೊಂಡಿದ್ರು. ಯಾಕೆ ಮಾಡ್ಕೊಂಡಿದ್ರು? ಬ್ರಹ್ಮಬಾಬಾ ಇಡೀ ದಿನ ಸರ್ಚ್ ಲೈಟ್. ಅದು ಬ್ರಹ್ಮ ಅನ್ನೋ ಮಾತಾಡ್ರಿ. ಮಮ್ಮ ಎಲ್ಲ ಕಡೆ ಹೋಗಿ ಮಾತಾಡ್ರಿ. ಬ್ರಹ್ಮ ಬಾಬಾ ಎಲ್ಲರಿಗೆ ಹೋದ್ರಿ, ನಂಬರ್ 1 ಯಾರು? ನಂಬರ್ 1 ಯಾರು? ಬ್ರಹ್ಮ ಬಾಬಾ ನೀವು
चंद ಕೇಳಬೇಕು. कवि ऐसे मत समझना, बच्चे को ज्ञान समझाना आता है, ब्रह्मा बाबा को नहीं आता क्या? ब्रह्मा को भी आता है ನೋಡ್ರಿ. ಬ್ರಹ್ಮ ಬಾಬಾ ತ್ಯಾಗ ನೋಡ್ರಿ. ಈಗ ಅನ್ನಕ್ ಹೋಗ್ಬಿಡ್ರಿ, ನಿಮಗೆಲ್ಲ ಜ್ಞಾನ ಹೇಳಕ್ ಬರ್ತದೆ, ಬ್ರಹ್ಮ ಬಾಬಾ ಹೇಳಕ್ ಬರಂಗಿಲ್ಲ. ಬ್ರಹ್ಮ ಬಾಬಾ ಎಲ್ಲರಿಗೂ ಹೇಳಕ್ ಬರುದಿಲ್ಲ, ಬ್ರಹ್ಮ ಬಾಬಾಗೂ ಬರ್ತಿತ್ತು. ಬ್ರಹ್ಮ ಬಾಬಾ ಮಾಡಿದ್ರಿ ಏನ್ರಿ? ಮಕ್ಕಳು ಮುಂದೆ ಅದು ಮಮ್ಮನೂ ಕೂಡ ನೀವು ಗೊತ್ತಿರೋ ಹಾಗೆ ಮಮ್ಮಾಗ ಒಂದು ಯಾವುದೋ ಊರಿನಲ್ಲಿ ಭಾಳ ದೊಡ್ಡ ಯುದ್ಧ ಆಗೈತ್ರಿ. ಆ ಬಾಬಾಗೆ ಬಚ್ಚಿ ಜಾವೋಗಿ, ಹಾಂ ಬಾಬಾ, ಹಾಂಜಿ ಬಾಬಾ ಜಾವೋಗಿ ಹೋದ್ರಂತ. ಅಮ್ಮ ಹೋದ್ರಂತ, 2ನೇ ಫ್ಲೋರ್ನ ಕೂತಿರಂತ, ಯೋಗದಲ್ಲಿ ಕೂತ್ಕೊಂಡ್ರಂತ. ಅವರೆಲ್ಲರೂ ಬಂದು ಕಾಲದಿಂದ ಬಾರಿಸಿ ತೆಗೆದು ಎಲ್ಲ ಮೇಲಗಾರಿ ಮಮ್ಮ ನೋಡೋದು ಇವತ್ತು ಅವ್ರ ಹೊರಗೆ ಹಾಕ್ಬಿಡ್ತೀವಿ ಉಳಿದಿದ್ದು ಅಂತ ಹೇಳಿ ಮ್ಯಾಗ ಹೋದ್ರಂತ. ಏನು ನೋಡ್ರು ಮಮ್ಮನ ಜಗದಂಬ ಕಾಣ್ರು, ತಳ ಇಳಿದು ಹೋಗ್ಬಿಟ್ರಂತ. ಆ ತಳ ಇಳಿದವ್ರು ಏನಂದ್ರಂತ, ನಿಮಗೂ ಜಗ ಮಾಡಿ ಕಳಿಸಿರ್ಲಿಲ್ಲ ಊಟ ಅಂದ್ರೆ ಎಲ್ಲಕ್ಕೂ ಆದರೆ ಮತ್ತೆ ಇನ್ನು ಮುಂದೆ ಇದ ಸೇವಾ ಬರೋದೈತ್ರಿ. ಅದಕ್ಕೆ ಈಗಿಂದ ಟ್ರೈ ಮಾಡೋಣ್ರಿ. ಈಗಿಂದ ಏನು ಬೇಕಾದಾಗ್ಲಿ ಯಾರ ಜೊತೆನೂ ಕೆಟ್ಟ ವಿಚಾರ, ನಕಾರಾತ್ಮಕ ವಿಚಾರ ಏನು ಬೇಕಾದಾಗ್ಲಿ ಕಡಿಮೆ ಆಗ್ಲಿಕ್ಕೆ ಇವು ಯಾರು ಮಾಡೋದು ಬೇಡ. ಯಾಕಂದ್ರೆ ನಾನು ಸುಖಿ ಇರ್ತೀನಿ, ಎಲ್ಲರೂ ಸುಖಿ ಇರ್ತಾರೆ. ಓಂ ಶಾಂತಿ ರೀ. ನಮ್ಮ ಜೀವನ ಕತ್ತಲಂತ ಸಮಯ ಬಂದ್ರು ಸಾವೋ ಬರ್ಲಿ, ಕರೆ ಸಂಯೋಗ ಆಗೋದು ಯಾವ್ದ್ರಿ? ಆಶೀರ್ವಾದ. ಜಹಾ ನೋಡ್ರಿ ಮುಂದೆ ಬೇರೆ ಚಂದ. ಜಹಾ ಚಲೇನಾ ಕಾಮದವಾಸಿ ವಹಾ ದುಆ ಹಿ ತೋ ಕಾಮಾಯಿ पिघला देती ये पत्थर है, पिघला देती ये पत्थर को. ನೋಡ್ರಿ ಎಂತ ಕಟೋರ ಅಂತ ಮನುಷ್ಯನ್ರಿ, ಕಟೋರ ಅಂತ ಮನುಷ್ಯನ್ರಿ. ಕರಗಿಸ್ತೈತಿ ಯಾವ್ದ್ರಿ? ದುವಾ, ಆಶೀರ್ವಾದ. पिघला देती ये पत्थर है, जिंदा कर देती अक्सर है, दिल से देते चलो दुआएं, जिनके है संकल्प सुहावन, वाणी बरसाती सुख सावन, कर्म के होके पावन पावन, जीवन जिनका है मन भावन, वो फरिश्ते प्रभु की नजर. ನೋಡ್ರಿ उनको कौन देखेगा? वो फरिश्ते प्रभु की नजर है, गुण गाती धरती अंबर है, दिल से देते चलो दुआएं, सबका भला हो, सब सुख पाए.